ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಕೃಷಿ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ. ಹಾಗೆಯೇ ನಮ್ಮ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಬನ್ನಿ, ಇವಾಗ ಬೆಳಿಗ್ಗೆ 7 ಗಂಟೆ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದೆ. ಇವತ್ತು ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟ್ ಆಯಿತು. ಸೊ ಹಂಗೆ ಇವಾಗ ತೋಟದ ಕಡೆ ಬಂದಿದ್ದೀನಿ. ಹಾಗೆಯೇ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ, ಇವಾಗ ಡ್ರಿಪ್ ಇರಿಗೇಷನ್ ಮಾಡೋದಕ್ಕೆ ಪೈಪ್ಗಳನ್ನೆಲ್ಲ ಬಿಡಿಸೋ ಕೆಲಸ ಕಂಪ್ಲೀಟ್ ಆಗಿಲ್ಲ ಅಂತ. ಡ್ರಿಪ್ ಇರಿಗೇಷನ್ ಶುರು ಮಾಡೋದಕ್ಕೆ ಇನ್ನೂ ಸ್ವಲ್ಪ ದಿನ ಹಿಡಿಸುತ್ತೆ. ಫಿಲ್ಟರ್ ಕ್ಲೀನಿಂಗ್ ಇವಾಗಷ್ಟೇ ಆಗಿದೆ. ಹಾಗೆ ನೀನು ಪೈಪ್ಗಳನ್ನು ಬಿಡಿಸೋ ಕೆಲಸ ಇದೆ. ಸೊ ಅದು ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೇ ಒಂದು ಬಾರಿ ಸ್ಪ್ರಿಂಕ್ಲರ್ ಇರಿಗೇಷನನ್ನು ಮಾಡಿದ್ರೆ ಸ್ವಲ್ಪ ದಿನಗಳ ಕಾಲ ಟೈಮ್ ಸಿಗುತ್ತೆ ನಮಗೂ ಈ ಕೆಲಸವನ್ನು, ಅಂದರೆ ಡ್ರಿಪ್ ಇರಿಗೇಷನ್ನ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ. ಲಾಸ್ಟ್ ಬ್ಲಾಗಲ್ಲೇ ಮೆನ್ಷನ್ ಮಾಡಿದ್ದೆ ಸ್ಪ್ರಿಂಕ್ಲರ್ ಇರಿಗೇಷನ್ ಶುರು ಮಾಡಿದ್ದೀನಿ ಅಂತ. ಸೊ ಹಂಗೆ ಇವಾಗ ನಿನ್ನೆ ಕೂಡ ಒಂದು ರೌಂಡ್ ಹಾಕಿದ್ದೆ. ಸೊ ಹಂಗೆ ಇವಾಗ ಒಂದು 5 ಪಾಯಿಂಟ್ಗಳು ಬಾಕಿ ಇದೆ, ಇನ್ನು ಅದನ್ನು ಸ್ವಿಚ್ ಮಾಡಬೇಕಿನ್ನು. ಹಾಗೆಯೇ ಕೆಲವೊಂದು ಕೆಲಸಗಳಿದೆ ಇವತ್ತು. ಹಾಗೆಯೇ ಸ್ವಲ್ಪ ಪ್ಲ್ಯಾಂಟೇಷನಿಂದ ವೀಡಿಂಗ್ ಕೆಲಸ ಬಾಕಿ ಇದೆ. ವೀಡಿಂಗ್ ಅಂದರೆ ಸಿಕ್ಕಾಪಟ್ಟೆ ಹುಲ್ಲಿದೆ. ಸೊ ಅದು ಬೇಗ ಆಗ್ತಾಯಿಲ್ಲ. ನಿನ್ನೆ ಕೂಡ ಸ್ವಲ್ಪ ಮಾಡಿದೆ. ಇವತ್ತು ಕಂಪ್ಲೀಟ್ ಆಗಲ್ಲ, ಬಟ್ ಇವತ್ತು 1 ಅವರ್ 2 ಅವರ್ಸ್ ಕಂಪ್ಲೀಟ್ ಮಾಡಬೇಕು ಸ್ವಲ್ಪ ಆದಷ್ಟು. ಸೊ ಹಾಗೆ ಕೆಲವೊಂದು ಕೆಲಸಗಳಿದೆ. ಸೊ ಬನ್ನಿ, ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ. ಸ್ಯಾಂಡ್ ಫಿಲ್ಟರಲ್ಲಿ ಸ್ಯಾಂಡನ್ನು ತೆಗೆಯೋದಕ್ಕೆ ಅಂತ 2 ಔಟ್ಲೆಟ್ ಇದೆ. ಸೊ ಅದರ ವಾಷರ್ಗಳು ಡ್ಯಾಮೇಜ್ ಆಗಿತ್ತು ನೋಡಿ. ಅದರಿಂದಾಗಿ ಕಳೆದ ವರ್ಷನೇ ಸ್ವಲ್ಪ ಲೀಕೇಜ್ ಕಾಣಿಸ್ತಾ ಇತ್ತು. ಈ ವರ್ಷ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ನೋಡಿ, ಇಲ್ಲಿ ಇದಕ್ಕೆ ಸರಿಯಾಗಿರೋ ವಾಷರ್ ನನಗೆ ಶಾಪ್ಗಳಲ್ಲೆಲ್ಲೂ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಓಮ್ನಿ ಟ್ಯೂಬ್ ಹಳೇದಿತ್ತು. ಸೊ ಅದನ್ನು ಇವಾಗ ಟ್ಯೂಬನ್ನು ಕಟ್ ಮಾಡಿ ವಾಷರ್ ಥರ ಯೂಸ್ ಮಾಡೋಣ ಅಂತ ಹೊರಟಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇದು ಅರೌಂಡ್ ಒಂದು 6 ರಿಂದ 7 ವರ್ಷಗಳ ಹಿಂದೆ ಈ ಟೈಪ್ನ ಫಿಲ್ಟರನ್ನು ಹಾಕಿರೋದು. ಈ ಥರ ಫಿಲ್ಟರ್ಗಳು ಇವಾಗ ತುಂಬಾ ರೇರ್ ಅಂತ ಹೇಳ್ತಾರೆ ಕೆಲವು ಶಾಪ್ಗಳಲ್ಲಿ. ಸೊ ಹಾಗೆಯೇ ಇದರ ಸ್ಪೇರ್ ಪಾರ್ಟ್ಸ್ಗಳು ಸಿಕ್ಕೋದಿಲ್ಲ. ಅವರ ಡೀಲರ್ಸ್ ಹತ್ರ ಡೈರೆಕ್ಟಾಗಿ ಚಿಕ್ಕಮಗಳೂರಿಂದ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ಬೋದು ಅನಿಸುತ್ತೆ. ಅಷ್ಟೆಲ್ಲ ನನಗೆ ಟೈಮೂ ಇದ್ದಿಲ್ಲ. ಅದಕ್ಕೋಸ್ಕರ ಇವಾಗ ಇದಕ್ಕೆ ಸ್ಯಾಂಡನ್ನು ಫಿಲ್ ಮಾಡಬೇಕಿತ್ತು. ಅದಕ್ಕಿಂತ ಮುಂಚೆ ಇವಾಗ ವಾಷರನ್ನು ಸರಿ ಮಾಡೋದಕ್ಕೋಸ್ಕರ ಇವಾಗ ಓಮ್ನಿನ ಟ್ಯೂಬನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದು 100% ಆಗಿ ವರ್ಕ್ ಆಯಿತು, ಏನು ಪ್ರಾಬ್ಲಮ್ ಇಲ್ಲ. ಸ್ಯಾಂಡ್ ಸ್ಯಾಂಡನ್ನು ಕೆಲವು ದಿನಗಳ ಹಿಂದೆನೇ ಕ್ಲೀನ್ ಮಾಡಿ ಇಟ್ಟಿದ್ವಿ. ಸೊ ಅದನ್ನು ಇವಾಗ ಒಬ್ಬರು ವರ್ಕರ್ನ ಸಹಾಯದಿಂದ ಇವಾಗ ಫಿಲ್ಟರ್ಗೆ ಫಿಲ್ ಮಾಡೋದಕ್ಕಂತ ಹೊರಟಿದ್ದೀವಿ. ಈ ಕೆಲಸ ಎಲ್ಲ ಆಗಿ ಸ್ವಲ್ಪ ನನಗೆ ಸಿಟಿ ಕಡೆ ಹೋಗೋದಿತ್ತು. ಪುತ್ತೂರಿಂದ ಸ್ವಲ್ಪ ನರ್ಸರಿ ಐಟಮ್ಸ್ಗಳು ಅದು ಇದು ಎಲ್ಲ ತೊಗೊಂಬರೋದಿತ್ತು. ಅದಕ್ಕೋಸ್ಕರ ಇವಾಗ ನಾನು ಸಿಟಿ ಕಡೆ ಹೋಗ್ತಾ ಇದ್ದೀನಿ. ಬಂದಮೇಲೆ ಕೆಲವೊಂದು ನರ್ಸರಿ ಕೆಲಸಗಳಿದೆ. ಸೊ ಅದರ ಬಗ್ಗೆನೂ ನಾನು ಹೇಳ್ತೀನಿ. ಸಿಟಿ ಕಡೆ ಹೋಗ್ತಾ ಒಬ್ರು ವರ್ಕರ್ ಹತ್ರ ಕೆಂಪು ಮಣ್ಣನ್ನು ನರ್ಸರಿ ಕಡೆ ತಗೊಂಬನ್ನಿ ಅಂತ ಹೇಳಿ ಹೋಗಿದ್ದೆ. ಬಟ್ ಅವ್ರಿಗೆ ಅಗ್ರೋ ಕಾರ್ಡ್ ಆಪರೇಟ್ ಮಾಡೋದು ಹೇಳ್ಕೊಟ್ರು ಕೂಡ ಅಷ್ಟೊಂದಾಗಿ ಕರೆಕ್ಟಾಗಿ ಅರ್ಥ ಆಗಿರಲಿಲ್ಲ. ಅದಕ್ಕೋಸ್ಕರ ಮಧ್ಯಾಹ್ನ ನಂತರ ನಾನು ಬಂದಮೇಲೆ ಇವಾಗ ನಾನೇ ಅಗ್ರೋ ಕಾರ್ಡನ್ನು ತಗೊಂಡೋಗಿ ಕೆಂಪು ಮಣ್ಣನ್ನು ತಗೊಂಡು ಹೋಗೋದಕ್ಕೆ ಅಂತ ಇಲ್ಲಿ ಬರ್ತಾ ಇರೋದು. ಇಲ್ಲಿ ನೋಡಿ, ಇದು ಕೆಲವು ತಿಂಗಳುಗಳ ಹಿಂದೆ ಹಿಪ್ಪಲಿ ಗಿಡಗಳನ್ನು ಪ್ಲಾಂಟ್ ಮಾಡಿರೋದು. ಇದನ್ನೇನು ಗ್ರಾಫ್ಟಿಂಗ್ ಮಾಡೋದಕ್ಕೆ 1 ತಿಂಗಳಲ್ಲಿ ರೆಡಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ಇಲ್ಲಿ ನರ್ಸರಿಗೆ ಬೇಕಾಗೋ ಕೆಂಪು ಮಣ್ಣು ಗುಡ್ಡದಿಂದ ತಗೊಂಡ್ಬರ್ತಾ ಇದ್ದೀವಿ. ಈ ಥರ ಕೆಂಪು ಮಣ್ಣನ್ನು ಯೂಸ್ ಮಾಡಿದ್ರೆ ತುಂಬಾ ಫಲವತ್ತಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮರುದಿನ ಮಧ್ಯಾಹ್ನ ನಂತರ ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ. ನೋಡಿ, ಫೆಂಗಲ್ ಚಂಡಮಾರುತದ ಪರಿಣಾಮದಿಂದಾಗಿ ಕರಾವಳಿನಲ್ಲಿ ಮಳೆ ಶುರುವಾಗಿದೆ. ಇವಾಗ ಜೋರಾಗೇನು ಬರ್ತಾ ಇಲ್ಲ, ಲೈಟಾಗಿ ಹನಿತಾ ಇದೆ. ಹಾಗೆಯೇ ಅಡಿಕೆ ಕೂಡ ಕವರ್ ಮಾಡಿದ್ದೀವಿ. ಹಣ್ಣಡಿಕೆನೇ ಆದರೂ ಕೂಡ ಸುಮ್ಮನೆ ಮಳೆಗೆ ಒದ್ದೆ ಆಗೋದು ಏನಕ್ಕೆ ಅಂತ ನ್ಯೂಸಲ್ಲೆಲ್ಲ ಇತ್ತಲ್ವ. ಡಿಸೆಂಬರ್ ಮೊದಲ ವಾರದಲ್ಲಿ ಮಳೆ ಆಗೋ ಚಾನ್ಸಸ್ ಇದೆ ಅಂತ. ಅದಕ್ಕೋಸ್ಕರ ಮೊದಲೇ ಅದನ್ನು ರಾಶಿ ಮಾಡಿ ಮುಚ್ಚಿಟ್ಟಿದ್ವಿ. ಹಾಗೆ ಲೈಟಾಗಿ ಮಳೆ ಬರ್ತಾ ಇದೆ. ಇವತ್ತು ನೈಟು ಸ್ವಲ್ಪ ಜೋರಾಗಿ ಬರೋ ಥರ ಕಾಣಿಸ್ತಾ ಇದೆ. ಮೋಡ ಕವಿದ ವಾತಾವರಣ ಇದೆ. ಹಂಗೆ ಇವಾಗ ತೋಟದ ಕಡೆ ಹೋಗೋದು ಬೇಡ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಜಿಟಿ ಮಳೆ ಬರ್ತಾ ಇದೆ. ಸೊ ಹಂಗೆ ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಡಿಕೆ ಸುಲಿಯೋ ಟೂಲ್ ತಂದಿದೆ ಅಲ್ವಾ. ಸೊ ಅದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂತ. ನಿನ್ನೆ ಅಪ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸ್ಪೀಡಾಗಿ ಸುಲಿಬೇಕು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಸ್ಲೋ ಆಗಿ ಆಗ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇವಾಗ ಸುಲಿಯೋಣ. ಅಷ್ಟರಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗ್ಬೋದು ಏನೋ ಅಂತ ನೋಡೋಣ. ಅರೌಂಡ್ ಒಂದು ಅರ್ಧ ಗಂಟೆಗಳ ಕಾಲ ಇವಾಗ ಅಡಿಕೆಯನ್ನು ಸುಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡಿದೆ. ಈ ಟೂಲನ್ನು ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವೇನಾದರೂ ಇದನ್ನು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಕೊಯ್ಲಿನ ಅಡಿಕೆಯನ್ನು ಸುಲಿಯೋದಕ್ಕಂತೂ ತುಂಬಾ ಈಸಿ ಆಗುತ್ತೆ ಇದರ ಮುಖಾಂತರ. ಹಾಗೆಯೇ ಸೆಕೆಂಡ್ ಕ್ವಾಲಿಟಿ ಅಡಿಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಅಂದರೆ ನೀವು ಅಡಿಕೆಯನ್ನು ಉಲ್ಟಾ ಇಡಬೇಕಾಗುತ್ತೆ. ಇದರ ಬಗ್ಗೆ ಹಳೆ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ, ಖಂಡಿತವಾಗ್ಲೂ ನೀವು ಚೆಕ್ ಮಾಡ್ಬೋದು. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಬರ್ತಾ ಇರೋ ಕೃಷಿ ಮಾಹಿತಿ ನಿಮಗೆಲ್ಲ ಹೆಲ್ಪ್ ಆಗ್ತಾ ಇದೆ ಅಂತ ಖಂಡಿತವಾಗ್ಲೂ ಭಾವಿಸ್ತಾ ಇದ್ದೀನಿ. ಹೆಲ್ಪ್ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆವಾಗ ಮುಂದಿನ ದಿನಗಳಲ್ಲಿ ಕೃಷಿ ವಿಡಿಯೋಸ್ ಜೊತೆ ನಿಮ್ಮ ಮುಂದೆ ಬರೋದಕ್ಕೆ ನನಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ.
ನಾನು ಈ ಟೂಲನ್ನು ಭಾಸ್ಕರ್ ಅನ್ನೋರ ಕೈಯಿಂದ ಪರ್ಚೇಸ್ ಮಾಡಿದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಅವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆವಾಗಿಂದ ಸ್ವಲ್ಪ ಬೆಟರ್ ಆಗಿ ಮಳೆ ಬರೋದಕ್ಕೆ ಶುರುವಾಯಿತು ನೋಡಿ. ಇವಾಗ ಕೇವಲ 1 ಗಂಟೆನಲ್ಲಿ ಫುಲ್ ವೈಬೇ ಚೇಂಜ್ ಆಗೋಯಿತು. ಮಳೆಗಾಲದ ಥರ ಫೀಲ್ ಆಗ್ತಾ ಇದೆ ನೋಡಿ. ಇವಾಗ ಫುಲ್ ಮಂಜು ಮುಸುಕಿದ ವಾತಾವರಣ ಇದೆ. ಇವಾಗ ಡಿಸೆಂಬರಲ್ಲಿ ಮಳೆ ಆಗ್ತಾ ಇದೆ. ಈ ಕಡೆ ನೋಡಿ ದಟ್ಟವಾದ ಮಂಜು ಆವರಿಸೋದಕ್ಕೆ ಶುರುವಾಗಿದೆ. ನಾನಿವಾಗ ಈ ಕಡೆ ತೋಟದಲ್ಲಿ ಬರ್ತಾ ಇದ್ದೀನಿ. ಮೊನ್ನೆ ವೀಡಿಂಗ್ ಮಾಡಿದ್ದೆ ಅಲ್ವಾ, ಹಾಗೆಯೇ ಕಾಳು ಮೆಣಸಿನ ಬಳ್ಳಿಗಳನ್ನು ನಾಟಿ ಮಾಡಿರೋ ಜಾಗದಲ್ಲಿ ಬರ್ತಾ ಇದ್ದೀನಿ. ಏನಂದರೆ ತೋಟದಲ್ಲಿ ನಾಟಿ ಮಾಡಿರೋ ಬಳ್ಳಿಗಳೆಲ್ಲ ಇದೆ ಅಲ್ವಾ, ಕಾಳು ಮೆಣಸಿದ್ದು. ಸೊ ಅದರ ಚಿಗುರುಗಳು ಕೆಲವೊಂದನ್ನು ಕಟ್ ಮಾಡಬೇಕು. ಹಾಗೆಯೇ ಕೆಲವೊಂದುಗಳನ್ನ ಕೀಟಗಳೇ ಕಟ್ ಮಾಡಿದೆ, ಬಸವನೋಳ ಎಲ್ಲ ಬಂದು ತಿನ್ಕೊಂಡ್ಬಿಡುತ್ತೆ. ಸೊ ಆ ಥರ ಆದರೆ ಪರವಾಗಿಲ್ಲ, ಬಟ್ ಒಂದು ಬಾರಿ ಚೆಕ್ ಮಾಡ್ಕೊಂಡು ಬರೋಣ ಅಂತ ಬಂದಿರೋದು. ಸೊ ಹಾಗೆ ಅದು ಇವಾಗ ಚಿಗುರನ್ನು ಕಟ್ ಮಾಡಿದ್ರೆ ನೆಕ್ಸ್ಟ್ ಅದು ಕವಲು ಹೊಡಿಯೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ. ಇವಾಗ ಇದರಲ್ಲಿ ಹುಳ ತಿನ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಆದರೂ ಕೂಡ ನಾನು ಒಂದು ಬಾರಿ ಅದನ್ನು ನೀಟಾಗಿ ಕಟ್ ಮಾಡಿ ತೆಗಿತೀನಿ ಇಲ್ಲಿ. ಇನ್ನು ಈ ಗಂಟಿಂದ ಮತ್ತು ಈ ಗಂಟಿಂದ ಚಿಗುರು ಹೊಡೆಯೋದಕ್ಕೆ ಶುರುವಾಗುತ್ತೆ ನೋಡಿ. ಇಷ್ಟು ಜಾಗದಲ್ಲಿ ವೀಡಿಂಗ್ ಮಾಡಿರೋದು ಕೂಡ ಹೆಲ್ಪ್ ಆಗುತ್ತೆ. ನೀಟಾಗಿ ಫುಲ್ ತೆಗಿಬೇಕಂತನೂ ಇಲ್ಲ, ನಮಗೆ ಬೇಕಾಗಿರೋಷ್ಟು ಜಾಗದಲ್ಲಿ ತೆಗ್ತಾ ಹೋದರೆ ಆಯಿತು. ಇನ್ನು ಜಾಸ್ತಿಯಾಗಿ ಬಿಸಿಲೆಲ್ಲ ಬರೋ ಟೈಮಲ್ಲಿ ಮಣ್ಣು ಬೇಗನೆ ಒಣಗೋದಕ್ಕೂ ಇದು ಹೆಲ್ಪ್ ಆಗುತ್ತೆ, ಈ ಥರ ಕಳೆಗಳಿದ್ದರೆ. ವೀಕ್ಷಕರೇ, ಇವಾಗ ಮರುದಿನ ಬೆಳಿಗ್ಗೆ ನೋಡಿ, ಇವಾಗ 8 ಗಂಟೆ ಆಯಿತು, 8:15 ಆಗ್ತಾ ಬಂತು. ಅಟ್ಮಾಸ್ಫಿಯರ್ ಅಂತೂ ಈ ಥರ ಇದೆ. ಕರಾವಳಿಯಲ್ಲಿ ಭರ್ಜರಿಯಾಗಿ ಮಳೆ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ನೈಟಿಂದ ಅಂತೂ ಜೋರಾಗಿ ಮಳೆ ಆಗ್ತಾ ಇತ್ತು. ಇವಾಗ ನೋಡಿದರೆ ಬೆಳಿಗ್ಗೆ 6 ಗಂಟೆ ಫೀಲ್ ಇದೆ. ಇವಾಗ 8:15 ಆಗ್ತಾ ಬಂತು ಟೈಮು. ಮೋಡಗಳು ಸಿಕ್ಕಾಪಟ್ಟೆ ಸ್ಪೀಡಾಗಿ ಮೂವ್ ಆಗ್ತಾ ಇದೆ. ಮಳೆನೂ ಅಷ್ಟೇ ಜೋರಾಗಿ ಬರ್ತಾ ಇದೆ. ತೋಟಕ್ಕೆ ಫರ್ಟಿಲೈಸರ್ ಹಾಕಿದ್ರೆ ಕರಗೋದಕ್ಕೆ ಅದೊಂದು ಹೆಲ್ಪ್ ಅಷ್ಟೇ, ಬೇರೆ ಯಾವುದಕ್ಕೂ ಈ ಮಳೆ ಹೆಲ್ಪ್ ಇಲ್ಲ ಇವಾಗ ಸದ್ಯಕ್ಕಂತೂ. ಈ ಟೈಮಲ್ಲಿ ಮಳೆ ಬಂದರೆ ಕೃಷಿಗೂ ಹಾನಿಯಾಗುತ್ತೆ, ಹಾಗೆಯೇ ಎಲ್ಲದಕ್ಕೂ ಅಷ್ಟೇ. ಈ ಟೈಮಲ್ಲಿ ಮಳೆ ಬಂದರೆ ಕಷ್ಟನೇ. ಆಯಿತು, ಬರೋದು ಬೇಡ ಅಂದರೆ ನಿಲ್ಲುತ್ತಾ? ಬರಲಿ ಬಿಡಿ, ಸ್ವಲ್ಪ ಚೆನ್ನಾಗೇ ಬರಲಿ. 1 ವಾರ ನೀರು ಹಾಕೋದಾದ್ರೂ ಮುಂದೂಡ್ಬೋದು. ಆವಾಗ ಹಂದಿ ಕಾಟ ಯಾವ ರೇಂಜ್ಗಿತ್ತು ಅಂದರೆ ನಿನ್ನೆ ಮನೆ ಅಂಗಳಕ್ಕೆ ಬಂದಿದೆ ನೋಡಿ. ಅಂಗಳದ ಕಾರ್ನರಲ್ಲಿ ಕೆಸುವಿನ ಗಿಡ ಇತ್ತು, ಸೊ ಅದನ್ನೆಲ್ಲ ಕೆರ್ಕೊಂಡು ಹೋಗಿದೆ ನೋಡಿ. ಇಲ್ಲೆಲ್ಲ ಅದು 4-5 ದಿನ ಆಗಿತ್ತು ಹಂದಿ ಬಂದಿಲ್ಲ ಅಂತ ಅನ್ಕೊತಾ ಇದ್ದೆ. ಅಷ್ಟರಲ್ಲಿ ತಿರ್ಗಾ ಬಂದಿದೆ ನೋಡಿ. ನಿನ್ನೆ ಮಳೆ ಅಲ್ವಾ, ಸೊ ಮಳೆಗೆ ತಿರ್ಗಾ ಬಂದಿದೆ. ನಾನಿವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಹಿಪ್ಪಿಲಿ ಕಟ್ಟಿಂಗ್ಸ್ಗಳು ಬೇಕಿತ್ತು. ಮಣ್ಣು ತುಂಬಿ ಪ್ಲಾಸ್ಟಿಕ್ ಕವರ್ಗಳನ್ನು ರೆಡಿ ಮಾಡಿದ್ದೀವಿ. ಸೊ ಅದಕ್ಕೆ ಪ್ಲ್ಯಾಂಟ್ ಮಾಡೋದಕ್ಕಂತ. ಈ ಮಳೆಯಲ್ಲಿ ಬೇರೆ ಏನು ಕೆಲಸ ಮಾಡೋದು, ಅದಾದರೂ ಮಾಡೋಣ ಅಂತ ಇವಾಗ ಹೊರಟಿದ್ದೀನಿ. ಹಾಗೆಯೇ ಇಲ್ಲೆಲ್ಲ ವೀಡಿಂಗ್ ಕೆಲಸಗಳಾಗಿದೆ. ಅಂದರೆ ಮೆಷಿನಲ್ಲಿ ತೆಗೆದಿರೋದಲ್ಲ, ಕಾಳು ಮೆಣಸಿನ ರನ್ನರ್ಸ್ಗಳೆಲ್ಲ ಹಾಳಾಗೋಗುತ್ತೆ ಅಂತ ಮ್ಯಾನ್ಯಲ್ ಆಗಿ ತೆಗೆಸಿರೋದು. ಜಾಸ್ತಿ ರನ್ನರ್ಸ್ಗಳಿಲ್ಲ, ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ರನ್ನರ್ಸ್ಗಳು ಮುಗೀತು ಗ್ರಾಫ್ಟಿಂಗ್ ಮಾಡಿ. ಅದಕ್ಕೋಸ್ಕರ ಇನ್ನೊಂದು 1 ತಿಂಗಳ ನಂತರ ಆದರೂ ಚೆನ್ನಾಗಿರೋ ರನ್ನರ್ಸ್ಗಳು ಸಿಗಲಿ ಅಂತ ಆ ಥರ ಮಾಡಿರೋದಷ್ಟೇ. ಏನಕ್ಕಂದರೆ ಇವಾಗ ಮೊನ್ನೆ ತನಕ ಚಳಿನೂ ಇತ್ತು. ಚಳಿನಲ್ಲಿ ಗ್ರಾಫ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಅಂದರೆ ಸಕ್ಸಸ್ ರೇಟ್ ಇರುತ್ತೆ, ಬಟ್ ಸ್ಲೋ ಗ್ರೋತ್ ಇರುತ್ತೆ. ಅದಕ್ಕೋಸ್ಕರ ಅರೌಂಡ್ ಇವಾಗ 250 ಆಗುವಷ್ಟು ಹಿಪ್ಪಿಲಿ ಕಟ್ಟಿಂಗ್ಸ್ಗಳನ್ನು ರೆಡಿ ಮಾಡಿ ಮನೆ ಕಡೆ ತೊಗೊಂಡೋಗ್ತಾ ಇದ್ದೀನಿ. ಇವಾಗ ಮಣ್ಣು ತುಂಬಿರೋ ಪ್ಲಾಸ್ಟಿಕ್ಗಳಲ್ಲಿ ಪ್ಲ್ಯಾಂಟ್ ಮಾಡಬೇಕು. ಹಂಗೆ ಇವಾಗ ಸ್ವಲ್ಪ ಟೈಮ್ ಇತ್ತು, ಸೊ ಆ ಕೆಲಸವನ್ನು ಮಾಡೋಣ ಅಂತ. ಮಳೆ ಅಂತೂ ಕಂಟಿನ್ಯೂ ಆಗ್ತಾನೇ ಇದೆ. ಹಾಗೆಯೇ ನರ್ಸರಿ ಕೆಲಸ ಅಂದ ಕೂಡಲೇ ನೋಡಿ, ಇಲ್ಲಿ ಗ್ರಾಫ್ಟಿಂಗ್ ಮಾಡೋದು ಇದ್ದೇ ಇರುತ್ತೆ. ಬಟ್ ಎಲ್ಲ ಗಿಡಗಳು ಸಕ್ಸಸ್ ಆಗಲ್ಲ. ಕೆಲವೊಂದು ಹಿಪ್ಪಿಲಿ ಗಿಡಗಳೇ ಸತ್ತೋಗುತ್ತೆ. ಹಾಗೆಯೇ ಕೆಲವೊಂದು ಬಾರಿ ಗ್ರಾಫ್ಟಿಂಗ್ ಮಾಡಿದ ಮೇಲೆ ಕೂಡ ಸತ್ತೋಗುತ್ತೆ. ಸೊ ಅಂಥ ಟೈಮಲ್ಲಿ ಅಂಥ ಗಿಡಗಳನ್ನು ಸಪ್ರೇಟ್ ಮಾಡಿ ಬೇರೆ ಕಡೆ ಇಟ್ಟು ಅದನ್ನು ತಿರ್ಗಾ ಬೆಳೆಸಿ ಆಮೇಲೆ ಅದಕ್ಕೆ ಗ್ರಾಫ್ಟ್ ಮಾಡಬೇಕು. ಸೊ ಅಂಥ ಟೈಮಲ್ಲಿ ನಾವು ನೋಡಿ ಆ ಕಡೆ ಈ ಕಡೆ ಎಲ್ಲ ಶಿಫ್ಟ್ ಮಾಡೋ ಕೆಲಸ ಇರುತ್ತೆ. ಇದಂತೂ ನರ್ಸರಿ ಕೆಲಸದಲ್ಲಿ ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದರೆ ಪ್ಲಾಸ್ಟಿಕ್ ಕವರ್ಗಳು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಗ್ರಾಫ್ಟಿಂಗ್ ಮಾಡೋವಾಗ ಯೂಸ್ ಮಾಡದೇ ಇರೋ ಅಥವಾ ತುಂಬಾ ಎಳೆದಾಗಿರೋ ಕಡ್ಡಿಗಳನ್ನೆಲ್ಲ ಇಲ್ಲಿ ಸಪ್ರೇಟ್ ಆಗಿರ್ತಾ ಇದ್ದೀನಿ. ಹಾಗೆಯೇ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಬ್ಲಾಗ್ ವಿತ್ ಪ್ರಜ್ಞಾವನ್ನು ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಷ್ಟ ಆದರೆ ಚೆಕ್ ಮಾಡಿ. ಮತ್ತೊಂದು ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.